ನಮಸ್ಕಾರ ವೀಕ್ಷಕರೇ, ನಾನು ಅನುಜಾ ಮೇತ್ರೆ. ಇಂದು ನಾವು ಚಿಕ್ಕೋಡಿ ಪಟ್ಟಣದ KLE BK ಕಾಲೇಜ್ ಸಂಸ್ಥೆಯಲ್ಲಿ ಇದ್ದು ಇಲ್ಲಿ ಹಿಂದೆ ನೋಡಬಹುದು ಸಾಂಸ್ಕೃತಿಕ ಉತ್ಸವ, ಸೈನ್ಸ್ ಎಕ್ಸಿಬಿಷನ್ ಹಾಗೂ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದೆ. ಆಲ್ರೆಡಿ ಆಗಿ ನೋಡಬಹುದು ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದನ್ನು ನೋಡೋಣ ಬನ್ನಿ. ಇವ್ರು ಹಿಂಗೆ ಮಾಡಿ ಬಂಗಾರ ತುಟ್ಟಿ ಮಾಡ್ಯಾರ. ರಾಣಿ ಸಾಹೇಬ್ ಒಂದು ಕಪ್ಪ ಕೊಡುತ್ತೀರಾ ಅಂತ ಹೇಳಿದವರು ನೀವು, ಇಂದು ಕಪ್ಪ ಕೊಡುತ್ತಿಲ್ಲ ಅಂತ ಹೇಳೋರು ನೀವು. ಇದು ಎಂದಿಗೂ ಸರಿಯಲ್ಲ. ಜಾಗಕ್ಕೆ ಇರಲು ಜಾಗ ಕೊಟ್ಟರೆ ಜಾಗವೇ ನಮ್ಮದು ಎಂದು ಬೊಬ್ಬೆ ಹಾಕುವ ಅಬ್ಬೆಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ನೀಡಬೇಕೇ? ಅದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಗ ಶಿವಲಿಂಗಪ್ಪ ಮಾಡಿದ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಕಿತ್ತೂರು ಮೋಸದ ಒಪ್ಪಂದಕ್ಕೆ ಬೆಲೆ ನೀಡುವುದೇ ಇಲ್ಲ. ಆಲ್ ರೈಟ್, ಗೆದ್ದ ನಂತರ ಒಪ್ಪಂದ ಮಾಡಿಕೊಂಡರು ನೀವು, ಇಂದು ಒಪ್ಪಂದ ಒಡೆಯವರು ನೀವು. ಲಾರ್ಡ್ ಔಷಿ ಎಂದಿಗೂ ಇದನ್ನು ಒಪ್ಪುತ್ತಿಲ್ಲ. ಹೇಗ್ತಾಕರೆ ಬಾಯಿ ಬಿಗಿ ಹಿಡಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಕಪ್ಪಿಯೇ ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರವನ್ನು ದಿಕ್ಕಿಸುತ್ತಿದ್ದೀರಿ, ಎಚ್ಚರ. ಬಾಯಿ ಮುಚ್ಚೋ ನಾಯಿ. ತಾಯಿ ಆಸನದಲ್ಲಿ ಬಂದು ತಾಯಿಗೆ ಚೆಕ್ಕೆ ಕೊಡ್ತೇನ? ಇಲ್ಲಿ ಕಟ್ಟಣೆ ಮಾಡೋದು ಅಧಿಕಾರ ನಮಗಷ್ಟೇ, ನಿನಗಲ್ಲ. ಬದುಕು ಆಸೆ ನಿನಗೂ ಇದ್ದಂಗಿಲ್ಲ, ಉಳಿಸೋ ಆಸೆ ನಮಗೂ ಇಲ್ಲ. ಹರ ಹರ ಮಹಾದೇವ್. ರಾಯಣ್ಣ, ನಿನ್ನ ಬಾಗಿಲು ಕಾಯುವ ಸಿಪಾಯಿ, ನಿನ್ನ ಜೊತೆ ಮಾತನಾಡಲು ನಾನು ಇಲ್ಲಿ ಹೊಂದಿಲ್ಲ. ಹೇ, ಸಾಕು ಮಾಡು ನಿನ್ನ ಅವ್ವೇಕದ ಮಾತುಗಳನ್ನು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ಈ ಸಂಸ್ಥಾನದಲ್ಲಿ ನಿಂತು ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗಿದೆ. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು, ಶ್ರೀಕಾಲ ಹೀಗೆ ಬಂದಿತು. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು, ಧಾನ್ಯದ ರಾಶಿಯ ಎಲ್ಲೆಡೆ ಚಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚಲುತ್ತಾ. ಭೂಮಿ ಸುಗ್ಗಿಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಹಳ್ಳಿಕಟ್ಟೆಯನ್ನು ಎಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳು ಆಯೋಜಿಸಿದ್ದಾರೆ. ಮದುವೆ ಮಾಡಿಸ್ಬಿಡ್ರಿ. ಅವರ ಹತ್ತಿರ ಇದರ ಅನುಭವ ಬಗ್ಗೆ ಕೇಳೋಣ ಬನ್ನಿ. ತಯಾರಿ ಮಾಡ್ಕೊಂಡೇರಿ, ಅದ್ರ ಬಗ್ಗೆ ಹೇಳ್ರಿ. ಹಳ್ಳಿ ಕಟ್ಟೆ ಅಂದ್ರೆ ರೀ, ಹಳ್ಳಿ ಒಳಗೆ ಹೆಂಗಿರ್ತಾರು ಮಂದಿ ಅಂದ ಅವ್ರು ಏನೇನು ಮಾತಾಡ್ತಾರು, ಅವ್ರ ಡಿಸ್ಕಷನ್ ಹೆಂಗಿರ್ತೈತಿ ಅದನ್ನು ತೋರಿಸೋಲಾಗಿ ನಾವು ಮಾಡಿದ್ದೇವೆ ರೀ. ನಂತರ ಅಲ್ಲಿ ಏನೇನು ಡಿಸ್ಕಷನ್ ಮಾಡ್ತಾರೆ ರೀ ಅಂದ್ರೆ ಮನೆ ಬಗ್ಗೆ ರೀ, ಹೊಲದ ಬಗ್ಗೆ, ನೀರು ಬಗ್ಗೆ, ಮತ್ತು ಹೊಲದಾಗ ಏನೇನು ನಡೆದೈತಿ ಅದನ್ನೆಲ್ಲ ಹೆಂಗೆ ಡಿಸ್ಕಷನ್ ಮಾಡ್ತಾರೆ ಅದ್ರ ಬಗ್ಗೆ ಪಂಚಾಯತಿ ಕಟ್ಟೆ ಟೈಪ್ ಮಾಡಿದ್ದೇವೆ ರೀ. ಇವತ್ತು ನ್ಯಾಯ ಹೆಂಗೆ ಬಗೆಹರಿಸ್ತಾರು ಅದ್ರ ಬಗ್ಗೆ ಮಾಡಿದ್ದೇವೆ. ಇಲ್ಲಿ ಅನುಭವ ಮಂಟಪ ನೋಡೋಣ ಬನ್ನಿ. ನೀವು ಯಾವ್ಯಾವ ಪಾತ್ರದಲ್ಲಿ ಇದ್ದೀರಿ ಅದನ್ನು ಅಲ್ಲಂ ಪ್ರಭು ಅನುಭವ ಮಂಟಪದ ಅಧ್ಯಕ್ಷ. ನಾನು ಬಸವಣ್ಣ, 12ನೇ ಶತಮಾನದ ವಚನಕಾರ. ನಾನು 5ಕ್ಕೆ ಮಾರೆ, 12ನೇ ಶತಮಾನದ ವಯಸ್ಸುಗಾರ. ನಾನು ಚನ್ನಬಸವಣ್ಣ, 12ನೇ ಶತಮಾನದ ವಚನಕಾರ. ನಾನು ಜೇಡರ ದಾಸಮಯ, 12ನೇ ಶತಮಾನ ವಚನಕಾರರು. ನಾನು ಮಾದರ ಚೆನ್ನಯ್ಯ, 12ನೇ ಶತಮಾನದ ವಚನಕಾರ. ನಾನು ಸತ್ಯಕ್ಕ, 12ನೇ ಶತಮಾನದ ವಚನಕಾರ. ನಾನು ಮುಕ್ತಾಯಕ್ಕ, ನಾನು 12ನೇ ಶತಮಾನದ ವಚನಕಾರತಿ. ನಾನು ನೀಲಾಂಬಿಕೆ, 12ನೇ ಶತಮಾನದ ವಚನಕಾರತಿ. ನಾನು 5ಕ್ಕೆ ಲಕ್ಕಮ್ಮ, 12ನೇ ಶತಮಾನದ ವಚನಕಾರತಿ. ನಾನು ಅಕ್ಕ ಮಹಾದೇವಿ, ಅನುಭವ ಮಂಟಪದ ಸೇವಕಿ. ಇಲ್ಲಿ ನೋಡಬಹುದು ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಕೂಡಿ ತುಂಬಾ ಚೆನ್ನಾಗಿ ಹೂವನ್ನು ಪೂನಿಸ್ತಿದ್ದಾರೆ. ಎಷ್ಟು ಅನ್ಯೋನ್ಯತೆಯಿಂದ ಎಲ್ಲರೂ ಕೂಡಿ ಮಾತನಾಡ್ತಾ ಇದ್ದಾರೆ. ಇವರ ಹತ್ತಿರ ಕೇಳೋಣ ಬನ್ನಿ. ಅವಿಭಕ್ತ ಕುಟುಂಬ ಇದ್ರ ಚಲೋನೋ ಇಲ್ಲಾದ್ರ ಚಲೋನೋ ನಿಮ್ಗೆ ಹೆಂಗ ಅನಿಸ್ತೈತಿ? ಇದ್ರ ಚಲೋ, ಬಿಕಾಸ್ ಈಗಿನ ಜನ್ರೇಷನ್ ಎಲ್ಲ ಜರ ಬೇರೆ ಹೊಂಟಿದ್ದಾರೆ. ಈಗ ಅವಿಭಕ್ತ ಕುಟುಂಬ ಇದ್ರ ಮೌಲ್ಯಗಳೆಲ್ಲ ಕಲ್ಕೊಂಡು ಚಲೋ ಇರ್ತಾರೆ. ಪೇರೆಂಟ್ಸ್ ಮಕ್ಕಳು ಅಷ್ಟೇ ಇರ್ತಾರ, ತಂದೆ ತಾಯಿನ ಸೇರ್ಸ್ಕೊಲ್ಲ. ಹಂಗೆ ಇರ್ಬೇಕು, ಪ್ರೈವಸಿ ಇರ್ಬೇಕಾರೆ ಅಜ್ಜ ಆಯಿನೂ ಇರ್ಬೇಕು. ಅಜ್ಜ ಇದ್ರಣ ಮೊಮ್ಮಕ್ಕಳು ಒಂದು ಚಂದ ಸಂಸ್ಕಾರ ಕಲ್ತು ಚಂದ ಆಗ್ತಾರ, ಮುಂದೆ ಜೀವನ ಚಲೋ ರೂಪಿಸ್ಕೋತಾರ. ನೀವೆಲ್ಲರೂ ಇನ್ನು ಅವಿಭಕ್ತ ಕುಟುಂಬದಾಗ ಇರ್ತೀರಿ, ಮುಂದೆ ಮದ್ವೆಯಾಗಿ ಸಿಕ್ಕ್ರ ಪಕ್ಕ ಇರ್ತೀವಿ. ಇದು ಎಕ್ಸಿಬಿಷನ್ಗಳಲ್ಲಿ ಚಿತ್ರಗಳ ಮುಖಾಂತರ ಅಥವಾ ಮೂರ್ತಿಗಳ ಮುಖಾಂತರ ನಮಗೆ ಒಂದು ಹಳ್ಳಿಯ ಸೊಗಡನ್ನು ತೋರಿಸ್ತಾರೆ. ಆದರೆ BK ಕಾಲೇಜಿನಲ್ಲಿ ಪ್ರತ್ಯಕ್ಷ ವಿದ್ಯಾರ್ಥಿಗಳು ಹಳ್ಳಿನ ಸೊಗಡಿನನ್ನು ತೋರಿಸಲು ವ್ಯಕ್ತಿಗಳಾಗಿ ಇಲ್ಲಿ ರೂಪಿಸುವಂಥದ್ದು. ಇಲ್ಲಿ ನೋಡಬಹುದು ಅಮ್ಮ ಮಗಳಿಗೆ
ಅಕ್ಷರ ಜ್ಞಾನವನ್ನು ನೀಡುತ್ತಿರುವುದು. ಮೊದಲ ಕಾಲಿನಲ್ಲಿ ಬಿಸಿಕಲ್ಲಿನಿಂದ ಹಿಟ್ಟನ್ನು ಮಾಡುತ್ತಿರುವುದನ್ನು, ಇಲ್ಲಿ ಬೀಸುಕಲ್ಲಿನಿಂದ ಅಕ್ಕಿಯನ್ನು ಬೀಸುತ್ತಿರುವುದನ್ನು ಕಾಣಬಹುದು. ಮೊದಲಿನ ಹಳ್ಳಿಯಲ್ಲಿರುವ ತಾಯಂದಿರು ಜೋಳದ ರೊಟ್ಟಿಯನ್ನು ಮಾಡುತ್ತಿರುವುದು, ಇಲ್ಲಿ ಮಜ್ಜಿಗೆಯನ್ನು ಮಾಡುತ್ತಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಒಳ್ಳೆಯಾಗಿ ಅಲಂಕರಿಸಿದ್ದು ತೋರಣವನ್ನು ಇಲ್ಲಿ ಮಾಡಿದ್ದಾರೆ. ಸಂತ ಮೀರಾಬಾಯಿ ಅವರಿದ್ದಾರೆ. ಅವರಿಗೆ ಸಂತ ಮೀರಾಬಾಯಿ ಅವರ ಬಗ್ಗೆ ಕೇಳೋಣ ಬನ್ನಿ. ಪಾತ್ರದ ಬಗ್ಗೆ. ಮೀರಾಬಾಯಿ ಕೃಷ್ಣನ ಪ್ರಿಯ ಭಕ್ತೆಯಾಗಿದ್ದಳು. ಮೇರೆ ತೋ ಗಿರಿಧರ್ ಗೋಪಾಲ್ ದುಸ್ರಾನ ಕೋಯಿ ಜಾಕೆ ಸಿರ್ ಮೋರ್. ಪಾರ್ಲಿಮೆಂಟ್ನ ಒಂದು ದೃಶ್ಯವನ್ನು ನೀಡಲಾಗಿದೆ. ಶಿಕ್ಷಣ ನೀತಿಯಲ್ಲಿ ಕೊಳಕನ್ನು ಹುಡುಕುತ್ತಿದ್ದಾರೆ ಈ ವಿರೋಧ ಪಕ್ಷದ ಸದಸ್ಯನಾದ ಸಿದ್ದಪ್ಪ ಬೂದಿಯಾರವರು ಎಂದು ನಾನು ವಿರೋಧ ಪಕ್ಷದ ಸದಸ್ಯನಾದ ಸಿದ್ದಪ್ಪ ಬೂದಿಯಾರವರಿಗೂ ಸಭಾಪತಿಗಳಿಗೆ ತಿಳಿಸುತ್ತೇನೆ. ಸ್ಪೀಕರ್ ಮೇಡಮ್, ಮೈ ಕ್ವಶನ್ ಈಸ್ ಟು ಯು. ಇತ್ತೀಚೆಗೆ ಭಾರತದ ಸಂಸತ್ತಿನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ಪ್ರಕರಣದಿಂದ ಸಂಸತ್ತಿನ ಭದ್ರತಾ ವೈಫಲ್ಯತೆ ಎದ್ದು ಕಾಣುತ್ತಿದೆ. ಸಂಸತ್ತಿನ ಸದಸ್ಯರೆಲ್ಲರೂ ಭೇದ ವಾತಾವರಣದಲ್ಲಿ ಕೈಗೊಂಡಿರುವ ಕ್ರಮಗಳೇನೆಂಬುದನ್ನು ಈ ಸದನ से बात कर इसके लिए क्या कारण है और यह जांच पड़ताल कर संबंधित अपराधियों को शिक्षा देने दयविಟ್ಟು ಮತ್ತು ಸುಗ್ಗಿ ಸಡಗರವನ್ನು ಮಾಡಲಾಗಿದೆ. ವಿಜಯನಗರ ಸಾಮ್ರಾಜ್ಯವನ್ನ ಮಾಡಲಾಗಿದೆ. ಹಳ್ಳಿಕಟ್ಟೆ ಮುಂತಾದವುಗಳನ್ನ ಈಗಾಗಲೇ ತೋರಿಸಲಾಗಿದೆ. ಶಿಕ್ಷಕರು ತುಂಬಾ ಜನ ಬಂದಿದ್ದಾರೆ. ವಿಡಿಯೋ ಹೇಗೆ ಅನಿಸ್ತಾ ಹೇಳಿ. ಅನುಜಾ ಮೇತ್ರೆ, ಧನ್ಯವಾದಗಳು.